ಇದೇ ನೋಡಿ ಕಾರು. ಇವತ್ತು ನೋಡ್ತಾ ಇರ್ತಕ್ಕಂಥ ಕಾರು ಇದೆ ಟಾಟಾ ಪಂಚ್ EV. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಈ ಕಾರು. ಈ ಕಾರ್ನ ಇನ್ಫಾರ್ಮೇಷನ್ಸ್ ನೋಡೋದಾದರೆ ಟಾಟಾ ಪಂಚ್ EV ಇದರ ಪ್ರೈಸು 10 ಲಕ್ಷದಿಂದ 16 ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಅಪ್ಪ ಕೊಡ್ತಾನೆ. ನೋಡ್ತಾ ಇರ್ತಕ್ಕಂಥದ್ದು ZEV ಟಾಟಾ ಪಂಚ್ದು ಟಾಪ್ ಎಂಡ್ ಮಾಡಲು. ಇದರ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 35 kWh ಆಗಿರುತ್ತೆ. ಮೋಟಾರ್ ಪವರು 90 kW. ಮೋಟಾರ್ ಟೈಪ್ ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಿಕ್ ಮೋಟಾರ್ ಆಗಿರುತ್ತೆ. ಮ್ಯಾಕ್ಸ್ ಪವರ್ ಬಂದು ಈ ಕಾರ್ದು 120.69 bhp ಆಗಿರುತ್ತೆ. ಮ್ಯಾಕ್ಸ್ ಟಾರ್ಕು 190 Nm ಟಾರ್ಕು. ಈ ಕಾರ್ನ ಮೇನ್ ರೇಂಜ್ ನೋಡೋದಾದರೆ 421 km ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಹೋಗುತ್ತೆ ಒಂದು ಫುಲ್ ಚಾರ್ಜಲ್ಲಿ. ಇದೊಂದು ಒಳ್ಳೆಯ ವಿಷಯ. ಈ ಕಾರ್ನ ಬ್ಯಾಟ್ರಿ ಟೈಪ್ ನೋಡೋದಾದರೆ ಲಿಥಿಯಂ ಲೋನ್ ಆಗಿರುತ್ತೆ. ಮತ್ತು ಚಾರ್ಜಿಂಗ್ ಟೈಮ್ ಬಂದು AC-ಯಲ್ಲಿ 5 hours ಆಗುತ್ತೆ. ಮತ್ತು DC-ಯಲ್ಲಿ 1 ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ರೀಜನ್ರೇಟ್ರು ಬೇಕಿಂಗ್ ಹೊಂದಿರುತ್ತೆ. ಚಾರ್ಜಿಂಗ್ ಆಪ್ಷನ್ಸ್ ನೋಡೋದಾದರೆ 3.3 kW AC ಚಾರ್ಜರ್ ಬಾಕ್ಸ್ ಹೊಂದಿರುತ್ತೆ ಕಾರಲ್ಲೇ. 7.2 kW AC ಫಾಸ್ಟ್ ಚಾರ್ಜರ್ ಕೊಟ್ಟಿರ್ತಾರೆ ಕಾರಲ್ಲಿ. DC ಫಾಸ್ಟ್ ಚಾರ್ಜರ್ ಅದು ಅಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ ಸಿಗೋದು, ಅದು ಕಾರಲ್ಲಿ ಕೊಡೋದಿಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮತ್ತು ಈ ಕಾರ್ನ ಗೇರ್ ಬಾಕ್ಸ್ ನೋಡಿದರೆ ಸಿಂಗಲ್ ಸ್ಪೀಡು. ಟ್ರಾನ್ಸ್ಮಿಷನ್ ಟೈಪ್ ಒಂದು ಆಟೋಮೆಟಿಕ್ ಆಗಿರುತ್ತೆ. ಡ್ರೈವ್ ಟೈಪು FWD. ಮಿಷನ್ ನಾರ್ಮ್ ಕಾಂಪ್ಲೆನ್ಸ್ ನೋಡೋದಾದರೆ ZEV ಆಗಿರುತ್ತೆ. ಆಕ್ಸಲರೇಷನ್ ಬಂದು 0 to 100 9.5 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಚಾರ್ಜಿಂಗ್ ಬಂದು 56 ಮಿನಿಟ್ಸಲ್ಲಿ ಆಗುತ್ತೆ DC-ಯಲ್ಲಿ. ಮತ್ತು ಈ ಕಾರ್ನ ಸಸ್ಪೆನ್ಷನ್ಸು, ಸ್ಟೇರಿಂಗ್ಸು, ಬ್ರೇಕ್ಸ್ ನೋಡೋದಾದರೆ ಇಂಡಿಪೆಂಡೆಂಟ್ ಲೋವರ್ ವಿಶ್ಬೋನ್ ಮ್ಯಾಕ್ ಪ್ರೆಸ್ ಆನ್ ಟ್ರಸ್ಟ್ ವಿತ್ ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ. ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ರೇರ್ ಸಸ್ಪೆನ್ಷನ್ಸ್ ನೋಡೋದಾದರೆ ಸೆಮಿ ಇಂಡಿಪೆಂಡೆಂಟ್ ಟ್ವಿಸ್ಟ್ ಬೀಮ್ ವಿತ್ ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ. ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ, ಪವರ್ ಸ್ಟೇರಿಂಗು. ಟರ್ನಿಂಗ್ ರೇಡಿಯಸ್ ಬಂದು 4.9 meters ಹೊಂದಿರುತ್ತೆ. ಫ್ರಂಟು ಮತ್ತು ರೇರು ಎರಡು ಕೂಡ ಡಿಸ್ಕ್ ಬ್ರೇಕ್ ಹೊಂದಿರುತ್ತೆ. ಈ ಕಾರ್ನ ಕೆಪಾಸಿಟಿ ಬೂಟ್ ಸ್ಪೇಸ್ ಬಂದು 366 ಲೀಟರ್ ಬೂಟ್ ಸ್ಪೇಸ್ ಹೊಂದಿರುತ್ತೆ. ಒಂದು ದೊಡ್ಡ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು ಈ ಕಾರ್ದು. ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಸೀಟಿಂಗ್ ಕೆಪಾಸಿಟಿ ಮತ್ತು 190 mm ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿರುತ್ತೆ. ನಂಬರ್ ಆಫ್ ಡೋರ್ಸ್ ಬಂದು 5 ಡೋರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಮತ್ತು ಈ ಕಾರ್ನ ಕಮ್ಯುನಿಕೇಷನ್ಸ್ ನೋಡೋದಾದರೆ ಕ್ರೂಸ್ ಕಂಟ್ರೋಲ್ ಹೊಂದಿರುತ್ತೆ, ಕಪ್ ಹೋಲ್ಡರ್ ಇರುತ್ತೆ. ಪಾರ್ಕಿಂಗ್ ಸೆನ್ಸರ್ ಬಂದು ರೇರ್ ಇರುತ್ತೆ ಅಂತಲೇ ಹೇಳ್ಬೋದು. ವಾಯ್ಸ್ ಕಮೆಂಟ್ ಕೂಡ ಅಲೋ ಮಾಡುತ್ತೆ. ಮತ್ತು USB ಚಾರ್ಜರ್ ಫ್ರಂಟ್ ಇರುತ್ತೆ. ಈ ಕಾರಲ್ಲಿ 3 ರೀತಿಯ ಡ್ರೈವ್ ಮೋಡ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಎಕೋ, ಸಿಟಿ ಮತ್ತು ಸ್ಪೋರ್ಟ್ಸು 3 ಟೈಪ್ ಮೋಡ್ಸ್ ಇರುತ್ತೆ. ವಾಯ್ಸ್ ಅಸಿಸ್ಟೆಡ್ ಸನ್ರೂಫ್ ಕೂಡ. ಓಪನ್ ಸನ್ರೂಫ್ ಅಂದರೆ ಸನ್ರೂಫ್ ಓಪನ್ ಆಗುತ್ತೆ. ಮತ್ತು ಡಿಜಿಟಲ್ ಕ್ಲಸ್ಟರ್ ಹೊಂದಿರುತ್ತೆ. ಡಿಜಿಟಲ್ ಓಡೋಮೀಟರು ಮತ್ತು ವ್ಯೂ ಮಿರರ್ ಕೂಡ ಆಟೋಮೆಟಿಕ್ಕಾಗಿ ಇರುತ್ತೆ ಎಲ್ಲ ಕೂಡ. ಇಂಟಿಗ್ರೇಟೆಡ್ ಆಂಟೆನಾ ಹೊಂದಿರುತ್ತೆ. ಫಾಗ್ ಲೈಟ್ಸ್ ಫ್ರಂಟ್ ಇರುತ್ತೆ. ಮತ್ತು ಈ ಕಾರು ಸಿಂಗಲ್ ಪೇನ್ ಸನ್ರೂಫ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಬೂಟ್ ಓಪನಿಂಗ್ ಬಂದು ಎಲೆಕ್ಟ್ರಿಕ್ ಆಗಿರುತ್ತೆ. ಟೈರ್ ಸೈಜ್ ನೋಡೋದಾದರೆ 195/16 inch ವೀಲ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಕಾರ್ನ ಮೇನ್ ಸೇಫ್ಟಿ ನೋಡೋದಾದರೆ ಟಾಟಾ ಸೇಫ್ಟಿಗೆ ಹೆಸರುವಾಸಿ ಅಂತಲೇ ಹೇಳ್ಬೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಹೊಂದಿರುತ್ತೆ. ಸೆಂಟ್ರಲ್ ಲಾಕಿಂಗು. ಟೋಟಲ್ 6 ಏರ್ ಬ್ಯಾಗ್ಸ್ ಇರುತ್ತೆ ಈ ಕಾರಲ್ಲಿ. ಮತ್ತು ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು, ಸೈಡ್ ಏರ್ ಬ್ಯಾಗು ಫ್ರಂಟ್ ಇರುತ್ತೆ. ಕರ್ಟನ್ ಏರ್ ಬ್ಯಾಗ್ ಕೂಡ ಇರುತ್ತೆ. ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಡೋರ್ ಅಜರ್ ವಾರ್ನಿಂಗ್ ಕೊಡುತ್ತೆ. ಟೈರ್ ಪ್ರೆಷರ್ ಮಾನಿಟರ್ ಮಾಡುತ್ತೆ. ಮತ್ತು ರೇರ್ ಕ್ಯಾಮ್ರಾ ಕೂಡ ಇರುತ್ತೆ ವಿತ್ ಗೈಡ್ಲೈನ್ಸ್ ಕೊಡುತ್ತೆ. ಈ ಕಾರಲ್ಲಿ 360 ಕ್ಯಾಮ್ರಾ ಇರುತ್ತೆ ಅಂತಲೇ ಹೇಳ್ಬೋದು, ಅದೊಂದು ಒಳ್ಳೆಯ ವಿಷಯ. ಮತ್ತು ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇರು, ಇಂಟಿಗ್ರೇಟೆಡ್ 2D ಆಡಿಯೋ, ವೈರ್ಲೆಸ್ ಫೋನ್ ಚಾರ್ಜಿಂಗು, ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನು, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಮತ್ತು ಟೋಟಲ್ 4 ಸ್ಪೀಕರ್ಸ್ ಇರುತ್ತೆ. ಟೈಪ್ C ಫಾಸ್ಟ್ ಚಾರ್ಜಿಂಗ್ ಕೂಡ ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ.
ಈ ಕಾರ್ನ ಅಡ್ವಾನ್ಸ್ಡ್ ಇಂಟರ್ನೆಟ್ ಫ್ಯೂಚರ್ಸ್ ನೋಡೋದಾದರೆ ಗೂಗಲ್ ಮತ್ತು ಅಲೆಕ್ಸಾ ಕನೆಕ್ಟಿವಿಟಿ ಹೊಂದಿದೆ. ಅದೊಂದು ಒಳ್ಳೆಯ ವಿಷಯ. ಸ್ಮಾರ್ಟ್ ವಾಚ್ ಆ್ಯಪ್ ಕೂಡ ಇದೆ ಈ ಕಾರ್ದು. ಇದಿಷ್ಟು ಟಾಟಾ ಪಂಚ್ ಇ ವಿ ಸ್ಪೆಸಿಫಿಕೇಷನ್ಸ್ ಆಗಿತ್ತು. ಟಾಪ್ ಎಂಡ್ ಮಾಡಲ್ ಆಗಿತ್ತು ಈಗ ಮಾತಾಡಿದ್ದು ZEV. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.